ಮಾತಾ ಕಿ ರೈತರ ಹೋರಾಟಕ್ಕೆ, ಬಿಡದಿ ರೈತರ ಹೋರಾಟಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ದೇವೇಗೌಡ ಅಪ್ಪಾಜಿ ಅವರಿಗೆ, ಕುಮಾರಣ್ಣ ಅವರಿಗೆ, ಈ ಹೋರಾಟದ ನೇತೃತ್ವವನ್ನು ನಿಖಿಲ್ ಕುಮಾರಣ್ಣ ಅವರಿಗೆ, ಆತ್ಮೀಯ ಬಂಧುಗಳೇ, ಇವತ್ತು ತಮ್ಗೆಲ್ಲ ಗೊತ್ತಿದೆ, ಇವತ್ತು ಆರಕ್ಷಕ ಸಿಬ್ಬಂದಿ ಬಂಧುಗಳಿಗೂ ಸಹ ಗೊತ್ತಿದೆ. ಇವತ್ತು ಇದು ನಿನ್ನೆ ಮೊನ್ನೆ ಹೋರಾಟ ಅಲ್ಲ, ಯಾರ ವಿರುದ್ಧನೂ ಸಹ ಅಸೂಯೆ ಹೋರಾಟ ಅಲ್ಲ. ಸುಮಾರು 517 ದಿನಗಳಿಂದ ಆ ಭಾಗದ ರೈತರು ನಿರಂತರವಾಗಿ ಧರಣಿಯನ್ನ ಮಾಡ್ಕೋತಾ ಬಂದಿದ್ದಾರೆ. ಅವರ ಕಷ್ಟ ಸುಖವನ್ನ ಕೇಳಿ ಅವರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಇವತ್ತು ಈ ಹೋರಾಟದ ಅನಿವಾರ್ಯತೆ ಇರ್ತಿರ್ಲಿಲ್ಲ. ಇವತ್ತು ಯಾರೋ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಹೋರಾಟ ಮಾಡ್ತಾ ಇಲ್ಲ, ಅವರು ಉಪಮುಖ್ಯಮಂತ್ರಿ ಆ ಸಂದರ್ಭದಲ್ಲೂ ಸಹ ಧರಣಿ ನಿರಂತರವಾಗಿ ಬಂತು. ಒಂದು ಬದ್ಧತೆಯಿಂದ ನಡ್ಕೊಂಡು ಹೋಗ್ತಾ ಪಾದಯಾತ್ರೆ. ಇವತ್ತು ಮೊನ್ನೆ ಸರ್ಕಾರವನ್ನ ಒಬ್ಬ ಶಾಸಕನಾಗಿ ಪ್ರಶ್ನೆ ಮಾಡ್ತೀನಿ. ಇವತ್ತು ಒಂದೊಂದು ರಾಜ್ಯಕ್ಕೆ ಒಂದೊಂದು ಕಾನೂನು ಇಲ್ಲ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಅಷ್ಟು ಬೃಹತ್ ಪ್ರತಿಭಟನೆ ನಡೆಯಿತು. ಅವರು ಮನಸ್ಸು ಮಾಡಿದ್ರೆ ಯಾವುದೇ ಫೋರ್ಸ್ ತಂದು ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಬಹುದಿತ್ತು. ಇವತ್ತು ಸರ್ಕಾರ ಈ ಪಾದಯಾತ್ರೆಯನ್ನ ಹೋರಾಟವನ್ನ ಹತ್ತಿಕ್ಕುವಂತ ದಮನಕಾರಿ ರೀತಿಯನ್ನ ಅನುಸರಿಸಿಕೊಂಡು ಬರ್ತಾ ಇದೆ. ಇವತ್ತು ಸರ್ಕಾರದ ನಡವಳಿಕೆಗೆ ನಾವು ನೀವೆಲ್ಲರೂ ಸಹ ಧಿಕ್ಕಾರವನ್ನ ಹೇಳುವಂತ ಸಂದರ್ಭ ಹತ್ತಿರ ಇದೆ. ಇವತ್ತು ದಮನಕಾರಿ ನೀತಿಯಿಂದ ಅವ್ರಿಗೆ ಅತ್ಯಂತ ಕಬ್ಬೆ ದಿನಗಳಲ್ಲಿ ಪಾಠವನ್ನ ರೈತರು ಕಲಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಬೋಲೇಗೌಡರು ಶರಣಗೌಡರು ಮಾತಾಡ್ತಾ ಹೇಳಿದ್ರು, ಸತ್ಯ ಶೋಧನಾ ಸಮಿತಿಯಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಅಧ್ಯಕ್ಷರಾಗಿದ್ರು, ತಾವೇ 2ನೇ ಅವರು. ಆ ಸಂದರ್ಭದಲ್ಲಿ ನೀವು ಕೊಟ್ಟಿರುವಂತ ವರದಿ ಸಂಪೂರ್ಣವಾಗಿದೆ. ಆವಾಗ ರೈತರಿದ್ರು, ಅಲ್ಲಿ ಫಲವತ್ತಾದ ಭೂಮಿ ಇತ್ತು, ಲಕ್ಷಾಂತರ ಬೆಳೆಗಳಿತ್ತು, ಮರಗಳಿತ್ತು. ಇವತ್ತು ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾವ. ಆ ಭೂಮಿ ಬೆಲೆಗೆ ಸಂಪೂರ್ಣವಾಗಿ ಬರಡಾಗ್ಬಿಟ್ಟಿದ್ಯಾ? ಅವತ್ತು ಸಂಪೂರ್ಣವಾಗಿ ರೈತರು ಅನ್ಯಾಯ ಆಯ್ತಿತ್ತು, ಇವತ್ತು ಅನ್ಯಾಯ ಆಯ್ತಲ್ವಾ? ನಿಮ್ಮ ಈ ಯುವಕ ನೀತಿಯ ವಿರುದ್ಧ ಇವತ್ತು ಎಲ್ರಿಗೂ ಸಹ ಮನವರಿಕೆ ಆಗಿದೆ. ಕೇವಲ ಬಿಡದಿ ಭಾಗದ ರೈತರು ಅಷ್ಟೇ ಅಲ್ಲ, ಎಲ್ಲ ರಾಜ್ಯಾದ್ಯಂತ ರೈತರು ಮುಂದಿನ ದಿನಗಳಲ್ಲಿ ಕ್ರೀಡಾ ಪಾರ್ಕ್ ನಲ್ಲಿ ಅತ್ಯಂತ ಬೃಹತ್ ಪ್ರತಿಭಟನೆಯಿಂದ ಮಾಡುವಂತ ಅನಿವಾರ್ಯತೆ ಇದೆ. ಇವತ್ತು ಸರ್ಕಾರ ಸದನದ ಒಳಗೂ ಸಹ ಹೋರಾಟ ಮಾಡುವಂತ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಶಾಸಕರೊಡಗೂಡಿ ನಮ್ಮ ಸತ್ಯ ಶೋಧನಾ ಸಮಿತಿಯ ವರದಿ, ಮಾನ್ಯ ಶಾಸಕರ ಮಾತುಗಳು, ಎಲ್ಲಾ ನಡವಳಿಕೆಯೂ ಸಹ ಎಳೆಯಾಗಿ ಬಿಚ್ಚಿರುವಂತ ಸಂದರ್ಭ ಬರುತ್ತೆ. ತಮಗೂ ಸಹ ಅದರ ಒಂದು ಅರಿವು ಆಗುತ್ತೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ, ಜೊತೆಗೆ ಇನ್ನೊಂದು ಹೇಳ್ತೀವಿ, ತಾವು ಈ ಒಂದು ಹೋರಾಟಕ್ಕೆ ಸ್ಪಂದಿಸ್ತಿಲ್ಲ ಅಂತ ಅಂದ್ರೆ ಹೋರಾಟ ಚಳವಳಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗುವಂತ ಕೆಲಸ ಆಗಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಎಚ್ಚರಿಕೆ ಕೊಡ್ತಾ, ಈ ಹೋರಾಟ ನಿಲ್ಲಲ್ಲ, ನಿರಂತರವಾಗಿರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.